ದೇಶದ 18ನೇ ಲೋಕಸಭೆಗೆ ಚುನಾವಣಾ ಪ್ರಕ್ರಿಯೆ ಚುರುಕುಗೊಂಡಿದೆ. 7 ಹಂತದ ಮತದಾನದ ದಿನವೂ ಸನಿಹದಲ್ಲೇ ಬರುತ್ತಿದೆ. ಹೀಗಿರುವಾಗ ರಾಜಕೀಯ ಪಕ್ಷಗಳು, ಆಯಾ ಪಕ್ಷಗಳ ಕಾರ್ಯಕರ್ತರು ಹಾಗೂ ಬೆಂಬಲ ಸೂಚಿಸುವ ಅಭಿಮಾನಿಗಳು ತಮ್ಮ ಅಪೇಕ್ಷಿತ ಅಭ್ಯರ್ಥಿ ಗೆಲುವಿಗಾಗಿ ಅತ್ತಿಂದಿತ್ತ ಇತ್ತಿಂದತ್ತ ಸಕ್ರಿಯವಾಗಿ ಓಡಾಡುತ್ತಿದ್ದಾರೆ. ಈ ದಿನಗಳಲ್ಲಿ ಎದುರಾಗುತ್ತಿರುವ ಭಾರೀ ಬಿಸಿಲು ನಿತ್ಯ ಜೀವನವನ್ನೇ ದುಸ್ತರಗೊಳಿಸಿದೆ. ಇದನ್ನೂ ಲೆಕ್ಕಿಸದೆ ವಾಹನ ಸಂಚಾರ ಮಿತಿಮೀರಿಬಿಟ್ಟಿದೆ. ವಾಹನ ದಟ್ಟಣೆ ಹಲವು ಬಗೆಯ ತೊಂದರೆಗಳನ್ನು ಸಹ ತಂದಿಡುತ್ತಿದೆ. ಹೀಗೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದ ಸರ್ಕಾರದ ಅಂಗವಾಗಿರುವ RTO ದೇಶದೆಲ್ಲೆಡೆ ಎಲ್ಲ ಬಗೆಯ ವಾಹನಗಳಿಗೆ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಅಂದರೆ HSRP ಅಳವಡಿಸುವ ನಿಯಮವನ್ನು ಮತ್ತಷ್ಟು ಕಠಿಣ ಮತ್ತು ಕಡ್ಡಾಯಗೊಳಿಸಿದೆ. RTO ಜಾರಿಗೆ ತಂದಿರುವ ಕ್ರಮವನ್ನು ಯಾರು ಉಲ್ಲಂಘಿಸಿ ಸ್ವೇಚ್ಛಾಚಾರದಿಂದ ವರ್ತಿಸುತ್ತಾರೋ ಅಂತಹ ವಾಹನಗಳ ಮಾಲೀಕರಿಗೆ ಭಾರೀ ಪ್ರಮಾಣದ ದಂಡ ಕೂಡ ಕಟ್ಟಿಟ್ಟ ಬುತ್ತಿ ಎಂದೇ ಹೇಳಬಹುದು. ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಕಡ್ಡಾಯ ಮತ್ತು ಅನಿವಾರ್ಯವೆಂಬಂತೆ RTO ಅಧಿಕಾರಿಗಳು ಅಲ್ಲಲ್ಲಿ ತಪಾಸಣೆಗೆ ಇಳಿದಿದ್ದಾರೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ 2024ರ ಮೇ 31 ಕಡೆಯ ದಿನವಾಗಿದೆ. ದ್ವಿಚಕ್ರ, 4 ಚಕ್ರ ಹಾಗೂ ಇತರೆ ಎಲ್ಲ ಬಗೆಯ ವಾಹನ ಮಾಲೀಕರು ತಪ್ಪದೆ HSRP ನಂಬರ್ ಪ್ಲೇಟ್ ಅಳವಡಿಸಿಕೊಂಡು ಎಲ್ಲರೂ ರಾಷ್ಟ್ರಹಿತದ ಈ ನಿಯಮ ಪಾಲಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.